ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ನೋಡಿ, ವಿಷ್ಣು ಸಾಯಿ ಗ್ರೂಪ್ಸ್ ಕ್ಯಾಟರರ್ಸ್ ಕಡೆಯಿಂದ ಈಗ ಫಿಶ್ ಕಬಾಬ್ ಮಾಡ್ತಾ ಇದ್ದಾರೆ. ಇದು ಅಂಜಲ್ ಫಿಶ್ ಕಬಾಬು. ಇದು 800 kg ಫಿಶ್ ಕಬಾಬ್ ಮಾಡ್ತಾ ಇದ್ದಾರೆ. ಮತ್ತು 10,000 ಜನಕ್ಕೆ ಇದು 800 kg ಮಾಡ್ತಾರಂಥದ್ದು. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ, ಇವರು 10,000 ಜನಕ್ಕೆ ಫಿಶ್ ಕಬಾಬ್ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ ಫಿಶ್ ಕಬಾಬ್ ಮಾಡೋದಕ್ಕೆ 40 kg ಫಿಶ್ ಕಬಾಬ್ ಪೌಡರ್ ಹಾಕೊತಾ ಇದ್ದಾರೆ. ಇದು ಸ್ಪರ್ಶ್ ಫಿಶ್ ಕಬಾಬ್ ಪೌಡರು. ಒಂದು ಪ್ಯಾಕೆಟು ಅರ್ಧ kg ಇರುತ್ತೆ. ಈ ಥರ ಪ್ಯಾಕೆಟು 80 ಪ್ಯಾಕೆಟ್ ಹಾಕೊತಾ ಇದ್ದಾರೆ. ನೋಡಿ, ಇದು ಅರ್ಧ kg ಪ್ಯಾಕೆಟು. ನೋಡಿ, 3 ಹಾಕೊಂಡಿದ್ದಾರೆ. ನೋಡಿ, ಇನ್ನು ಹುಣಸೆಹಣ್ಣು ಹುಳಿ ಹಾಕೊಂತ ಇದ್ದಾರೆ. 3 ಆಗಿದೆ. ಹಾ, ನೋಡಿ, ಅದು 4. 3 ಸೌಟು ಹುಣಸೆಹಣ್ಣು ಹುಳಿ ಹಾಕೊಂಡಿದ್ದಾರೆ. ಆಗಿದೆ. ಹಾ, 9. ನೋಡಿ, ಈಗ 1-2 kg ಮೈದಾ ಹಾಕೊಂತ ಇದ್ದಾರೆ. ಎಷ್ಟು ಒಂದು ಕವರಲ್ಲಿ ಎಷ್ಟಿದೆ? 10 ಪ್ಯಾಕೆಟ್. ಓಕೆ. 40 kg. ನೋಡ್ಬೇಕು, ಅದಕ್ಕೆ ಅಲ್ಲಿ ನೋಡೋದಕ್ಕೆ ನಾವು ನೋಡ್ಕೊಂಡು ನೋಡಿ, ಈಗ 20 ಪ್ಯಾಕೆಟು 20 ಆಗಿದೆ. 10 kg ಫಿಶ್ ಕಬಾಬ್ ಪೌಡರ್ ಹಾಕೊಂಡಿದ್ದಾರೆ. ಹಾಂ, ಸ್ನೇಹಿತರೆ ನೋಡಿ, ವೈಟ್ ಪೆಪ್ಪರ್ ಪೌಡರು 3 ಹಾಕೊಂಡಿದ್ದಾರೆ. ಇದು 1 kg ಅರ್ಧ kg. ನೋಡಿ, 1.5 kg ಪೆಪ್ಪರ್ ಪೌಡರ್ ಹಾಕೊಂಡಿದ್ದಾರೆ. ವೈಟ್ ಪೆಪ್ಪರ್ ಪೌಡರ್ ಇನ್ನ ಅರ್ಧ ಹಾಕ್ಬೇಕಾ? ನೋಡಿ, 2 kg ವೈಟ್ ಪೆಪ್ಪರ್ ಪೌಡರ್. ಮತ್ತೆ ಕಲರ್ ಬೇಕಾ? ಎಷ್ಟು ಹಾಕೊಂಡಿದ್ರಿ? ಇದು ಕಬಾಬ್ ಪೌಡ್ರು 40 kg. ನೋಡಿ, ಫಿಶ್ ಕಬಾಬ್ ಪೌಡ್ರು 40 kg. ಮತ್ತೆ ಇದು ಖಾರದ ಪುಡಿ 6 kg ಖಾರದ ಪುಡಿ. ಉಪ್ಪು 2 kg. ಕಸ್ತೂರಿ ಮೇಥಿ ಅರ್ಧ kg ಕಸ್ತೂರಿ ಮೇಥಿ. ಕಾರ್ನ್ಫ್ಲವರ್ 5 kg. ಓಕೆ. ಮೈದಾ 2 kg. ಓಕೆ. ನೋಡಿ, ಈಗ ಕಾರ್ನ್ಫ್ಲವರ್ ಹಾಕೊಂತ ಇದಾರೆ. ಹುಣಸೆಹಣ್ಣು ಹುಳಿ ಅದ್ರಲ್ಲಿ 3 ಸೌಟ್ ಹಾಕಿದ್ದಾರೆ. 2 kg ಹುಣಸೆಹಣ್ಣು ಹುಳಿ. ನೋಡಿ, 800 kgಗೆ ಒಂದೇ ಸತಿ ಈ ತರ ಒಂದು ಮಸಾಲ ಮಿಕ್ಸ್ ಮಾಡ್ಕೊಂತಾರೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದೊಂದು ಪಾತ್ರೆಯಲ್ಲಿ ಒಂದು 200 kg ಹಾಕೊಂತಿರೋಣ. ಹಾಕೊಂಡು ಮತ್ತೆ ಈ ಮಸಾಲ ಅದ್ರಲ್ಲಿ ಹಾಕೊಂಡು ಮಿಕ್ಸ್ ಮಾಡಿ ಎಣ್ಣೆಲಿ ಬಿಡೋದು. ಇದು 1 ಪ್ಯಾಕೆಟ್ 1 kg ಅಲ್ಲ? 1 ಪ್ಯಾಕೆಟ್ 1 kg. ಎಷ್ಟು? 7 kg ಟೋಟಲ್. ಟೋಟಲ್ 7 kg ಕಾರ್ನ್ಫ್ಲವರ್ ಹಾಕೊಂಡಿದೆ. ಹಾಕ್ಬಿಡಿ. ನೋಡಿ, 7 kg ಇದು ಕಾರ್ನ್ಫ್ಲವರ್ ಹಾಕೊಂಡಿದ್ದಾರೆ. ಬಕೀಟಾ? ಸ್ನೇಹಿತರೆ ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಬಕೆಟ್ ಹಾಕೊಂಡಿದ್ದಾರೆ. 1 ಬಕೆಟ್ ಬೆಳ್ಳುಳ್ಳಿ ಪೇಸ್ಟ್, 1 ಬಕೆಟ್ ಶುಂಠಿ ಪೇಸ್ಟ್. ನೋಡಿ, 2 ಬಕೆಟ್ ಹಾಕೊಂಡಿದ್ದಾರೆ. ಈಗ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ನೀರಾಗಿರ್ಬೇಕು. ಸಾಕು. ಸ್ನೇಹಿತರೆ ನೋಡಿ, ಎಲ್ಲ
ಮಸಾಲ ಹಾಕೊಂಡು ಈಗ ಇದ್ರಲ್ಲಿ ನೀರು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಇದು. ನೋಡಿ ಅದರಲ್ಲಿ ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಖಾರ ಕಡಿಮೆ ಇದೆ, ಅದಕ್ಕೋಸ್ಕರ ಸ್ವಲ್ಪ ಖಾರ ಹಾಕೊಂಡಿದ್ದಾರೆ. ರೆಡಿ ಸ್ನೇಹಿತರೆ ನೋಡಿ, ಫಿಶ್ ಅಂಜಲ್ ಫಿಶ್ ಬಂದಿದೆ. ಇದು 800 kg ಬಂದಿದೆ. 800 kg ಬಂದು ಈಗ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆಯಲ್ಲ, ಅದರಲ್ಲಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಒಂದು ನೋಡಿ 2 ಮಕ್ರಿ ಈ ತರ ಹಾಕೊಂಡು ಈಗ ಮಿಕ್ಸ್ ಮಾಡಿ ಇದ್ರಲ್ಲಿ ಹಾಕ್ತಾ ಇದ್ದಾರೆ. ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡು ಈಗ ಟೋಟಲ್ ಎಷ್ಟು ಕೆಜಿ ಬಂದೈತೆ ಅಣ್ಣ? ಇರುತ್ತೆ ಒಂದು 250, ಒಂದು 250, 500 kg ಇರ್ತದೆ. 500 kg ಐತಿ. ಇನ್ನ 300 kg, ಇನ್ನೂ 500 ಐತೆ. ಇನ್ನ 500 ಐತೆ. ಇದು 500 ಐತೆ. ಓಕೆ ಓಕೆ. ಏನ್ ಡೈರೆಕ್ಟ್ ಎಲ್ಲ ಅದ್ರಲ್ಲಿ ಹಾಕ್ತೀರಾ? ಹೇಳಲ್ಲ ನೀವಾ? ಏನ್ ಹೇಳೋದು? ಅದೇ ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಎಲ್ಲ ಹೇಳಿದಾಯ್ತು. ಒಬ್ಬನೇ ಕಲಿಸಿ ಅಷ್ಟೇನಾ? ಎಲ್ಲ ಬಂದ್ಬಿಡ್ತಾ? ಇನ್ನಾಯ್ತಾ? ಸ್ನೇಹಿತರೆ ನೋಡಿ, ಟೋಟಲ್ಲು ಈಗ 800 kg ಬಂದಿದೆ ಇದು. ನೋಡಿ, ಇದು 4 ಮಕ್ಕಳು ಸೇರ್ಕೊಂಡ್ರೆ 800 kg ರಿಸೀವ್ ಆಗಿದೆ. ಎಲ್ಲನೂ ಒಂದು 2ರಿಂದ 3 ಸತಿ ತೊಳ್ಕೊಂಡು ಈಗ
ನೋಡಿ ಎಲ್ಲಾನು ಫಿಶ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದಾರೆ. ನೋಡಿ ಈ ಪಾತ್ರೆ ಒಂದು, ಮತ್ತೆ ನೋಡಿ ಇಲ್ಲೊಂದು ಪಾತ್ರೆ. ಟೋಟಲ್ 800 kg ಫಿಶ್ ಇದು. ನೋಡಿ ಮಿಕ್ಸಿಂಗ್ ಎಲ್ಲ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್. ನೋಡಿ ಇವಾಗ 12 ಗಂಟೆ ಆಗಿದೆ. ನೈಟ್ 12 ಗಂಟೆಯಲ್ಲಿ ಇದು ಎಲ್ಲ ಮಿಕ್ಸಿಂಗ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ 6 ಅವರ್ ಇದೇ ತರ ಮಸಾಲಾದಲ್ಲಿ ಬಿಡ್ತಾರೆ. ಚೆನ್ನಾಗಿ ಮಸಾಲಾದಲ್ಲಿ ನಿಂದಿದ ನಂತರ ಎಣ್ಣೆಲಿ ಹಾಕೋತಾರೆ. ಸ್ನೇಹಿತರೆ ನೋಡಿ ಇದು ಫಿಶು 12ವರೆಗೆ ನೈಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಈಗೆಲ್ಲಾನು ಒಂದೊಂದೇ ಬಿಡ್ತಾ ಇದ್ದಾರೆ. ಈಗ 6ವರೆಗೆ ಸ್ಟಾರ್ಟ್ ಮಾಡಿದ್ದಾರೆ. 6:30 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಹಾಕೋದಕ್ಕೆ. ಈಗ ಆಲ್ಮೋಸ್ಟ್ ಒಂದು 2 ಅವರಿಂದ ಇವರು ಫ್ರೈ ಮಾಡ್ತಾ ಇದಾರೆ ಎಲ್ಲ. 1 2 3 4 5 ಅಲ್ಲೊಂದು 6 7 ಬಾಣಲಿ ಇಟ್ಕೊಂಡಿದ್ದಾರೆ. ನೋಡಿ 1 ನೋಡಿ 2 3 ಮತ್ತೆ ಇಲ್ಲೊಂದು 4 ನೋಡಿ ಇಷ್ಟೊಂದು ಸುಟ್ಟಿದ್ದಾರೆ. ನೋಡಿ ಅಲ್ಲೊಂದಿದೆ. ನೋಡಿ ಆಲ್ಮೋಸ್ಟ್ ಇದೆಲ್ಲ ಸುಡಿಯೋದಕ್ಕೆ 2 ಅವರ್ ತಗೊಂಡಿದ್ದಾರೆ. ಇದು 7 ಗಂಟೆಗೆ ಸ್ಟಾರ್ಟ್ ಆಯ್ತು. 7 ಗಂಟೆಯಿಂದ ಫ್ರೈ ಮಾಡ್ತಾ ಇದ್ದಾರೆ ಎಲ್ಲಾನು. ಫಿಶ್ ಕಬಾಬು. ಸ್ನೇಹಿತರೆ ನೋಡಿ ಇದು ಫಿಶ್ ಅನ್ನೋದು ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡಿ ತೆಗಿತಾ ಇದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ವಿಷ್ಣು ಸಾಯಿ ಗ್ರೂಪ್ಸ್ ಕ್ಯಾಟ್ರಿಂಗ್ ಕಡೆಯಿಂದ ಇವರು ಯಾವ ರೀತಿ ಒಂದು 10,000 ಜನಕ್ಕೆ 800 kg ಅಂಜಲ್ ಫಿಶ್ ಕಬಾಬ್ ಮಾಡಿದ್ರು ಅಂತ ಬಿಟ್ಟು. ನೋಡಿ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ, ನಾವು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಈ ಥರ ಫಂಕ್ಷನ್ಸ್ ಇದ್ದಾಗ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.